ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ಸಂಘರ್ಷ ಜಾಗತಿಕ ತೈಲ ನಷ್ಟಕ್ಕೆ ಕಾರಣ ಆಗ್ತಾ ಇರೋ ಹೊತ್ತಲ್ಲೇ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸಂಘರ್ಷ ಶುರುವಾದ ನಂತರ ಎರಡನೇ ಬಾರಿಗೆ ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಜೊತೆ ಮಾತುಕತೆಗಳನ್ನು ನಡೆಸಿದ್ದಾರೆ. ಅವರಿಗೆ ಈದ್ ಉಲ್ ಫಿತರ್ ಹಾಗೂ ಇರಾನಿನ ನವವರ್ಷ ನವರೋಜ್ನ ಶುಭಾಶಯಗಳನ್ನು ಹೇಳಿರೋ ಮೋದಿ, ಹಾರ್ಮೋಸ್ ಅಲ್ಲಿ ಸಂಚಾರಕ್ಕೆ ತೊಂದರೆ ಆಗೋದು ಬೇಡ, ಜಗತ್ತು ತೈಲ ಸಮಸ್ಯೆಯಿಂದ ನರಳಬಾರದು, ಹೀಗಾಗಿ ಬೇಗ ಆ ಮಾರ್ಗವನ್ನ ಸಂಚಾರ ಯೋಗ್ಯಗೊಳಿಸಿ ಅಂತ ಇರಾನ್ಗೆ ತಿಳಿಸಿದ್ದಾರೆ. ಮತ್ತು ಇರಾನಿನ ನಾಗರಿಕ ಸೌಲಭ್ಯಗಳ ಮೇಲೆ ನಡೆದ ದಾಳಿಗೆ ತೀವ್ರ ಖೇದವನ್ನು ಕೂಡ ಭಾರತದ ಪ್ರಧಾನಿ ನರೇಂದ್ರ ಮೋದಿ ವ್ಯಕ್ತಪಡಿಸಿದ್ದಾರೆ. ಹಾಗೆ ಇಸ್ರೇಲ್ ಮತ್ತೆ ನೆತಾನ್ಸ್ ಮೇಲೆ ದಾಳಿ ಮಾಡಿದೆ. ಇನ್ನು ಟ್ರಂಪ್ ಯಥಾ ಪ್ರಕಾರ ಯುದ್ಧದ ಬಗ್ಗೆ ಗೊಂದಲದ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ನಾವು ಕದನ ವಿರಾಮಕ್ಕೆ ಸಿದ್ಧ ಇಲ್ಲ ಅಂತ ಹೇಳಿರೋ ಟ್ರಂಪ್ ಯುದ್ಧವನ್ನ ಬೇಗ ಮುಗಿಸಿ ಬಿಡುವ ಮಾತುಗಳನ್ನು ಆಡಿದ್ದಾರೆ. ಇದು ಸೇನೆಯನ್ನ ಹಿಂದಕ್ಕೆ ಪಡಿತೀವಿ ಅಂತಲಾ ಅಥವಾ ಇರಾನ್ನ ರೆಜಿಮ್ ಅನ್ನ ಬೇಗ ಮುಗಿಸಿ ಬಿಡ್ತೀವಿ ಅಂತಲಾ ಗೊತ್ತಾಗ್ತಾ ಇಲ್ಲ. ಇನ್ನು ಟ್ರಂಪ್ ಹೇಳಿದ್ದನ್ನೇ ಮಾಡ್ತಾರೆ ಅಂತ ಕೂಡ ಏನಿಲ್ಲ. ಹಾಗೆ ಇರಾನ್ ಕೂಡ ಅರಬ್ ದೇಶಗಳ ಮೇಲೆ, ಇಸ್ರೇಲ್ ಮೇಲೆ ದೊಡ್ಡ ಮಟ್ಟದ ದಾಳಿಗಳನ್ನ ಇವತ್ತೂ ಮಾಡಿದೆ. ಹಬ್ಬ, ಹೊಸ ವರ್ಷ ಇದ್ಯಾವುದರ ರಿಯಾಯಿತಿಯನ್ನ ಅಲ್ಲಿ ಯಾರೂ ಕೊಟ್ಕೊಂಡಿಲ್ಲ. ಇನ್ನು ರಂಜಾನ್ ಮುಗಿದ ನಂತರ ಯುದ್ಧದ ತೀವ್ರತೆ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಇರಾನ್ ಹೇಳ್ತಾ ಇದ್ರೆ, ನಾವು 224ಕ್ಕೂ ಹೆಚ್ಚು ಮಿಸೈಲ್ ಹಾಗೂ ಡ್ರೋನ್ಗಳನ್ನ ಹೊಡೆದಿದ್ದೀವಿ ಅಂತ ಜೋರ್ಡಾನ್ ಹೇಳ್ಕೊಂಡಿದೆ. ಈ ನಡುವೆ ಹೌತಿಗಳು ನಾವು ಕೂಡ ಇರಾನ್ ಪರ ದಾಳಿಗೆ ಸಿದ್ಧ ಅಂತ ಘೋಷಿಸಿಕೊಂಡಿದ್ದಾರೆ. ಮತ್ತು ಸೌದಿ ಅರೇಬಿಯಾ, ಜೋರ್ಡಾನ್ ನಂತಹ ದೇಶಗಳಿಗೆ ಹೌತಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಹಾಗಾದ್ರೆ 22ನೇ ದಿನದ ಯುದ್ಧದ ಅಪ್ಡೇಟ್ಸ್ ಏನು, ಬನ್ನಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಇರಾನಿನ ನಾನಾ ಕಡೆಗಳಲ್ಲಿ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಹಾಗೆ ಅಲ್ಲಿನ ನತಾನ್ಸ್ ಪರಮಾಣು ಸಂಸ್ಕರಣಾ ಕೇಂದ್ರವನ್ನ ಗುರಿಯಾಗಿಸಿಕೊಂಡು ಮತ್ತೆ ಅಮೆರಿಕ, ಇಸ್ರೇಲ್ಗಳು ವಾಯುದಾಳಿಯನ್ನು ಮಾಡಿವೆ. ಅಲ್ಲಿ ದೊಡ್ಡ ಮಟ್ಟದ ದಾಳಿಗಳಾಗಿವೆ, ಭಾರಿ ಪ್ರಮಾಣದ ಬೆಂಕಿ ಕಾಣಿಸ್ಕೊಂಡಿದೆ. ಇಷ್ಟಾದ್ರೂ ಅಲ್ಲಿ ಅಣು ವಿಕಿರಣದಂಥ ಯಾವುದೇ ಅನಾಹುತ ಸಂಭವಿಸಿಲ್ಲ ಅಂತ ಇರಾನಿನ ಮಾಧ್ಯಮಗಳು ವರದಿ ಮಾಡಿವೆ. ಇನ್ನು ಈ ವಿಷಯವನ್ನ ಇರಾನ್ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಅಥಾರಿಟಿಯ ಗಮನಕ್ಕೆ ಕೂಡ ತಗೊಂಡು ಬಂದಿದೆ. ಹಾಗೆ ನತಾನ್ಸ್ ಮೇಲೆ ನಡೆದ ದಾಳಿಯನ್ನ ರಷ್ಯಾ ತೀವ್ರವಾಗಿ ಖಂಡಿಸಿದೆ. ಮತ್ತೊಂದು ಕಡೆ ನೆತಾನ್ಸ್ ಅಲ್ಲಿ ನೆಲದಾಳದಲ್ಲಿರುವ ಸಂಸ್ಕರಿಸಲ್ಪಟ್ಟ ಯುರೇನಿಯಂ ಏನಿದೆ ಅದನ್ನ ಹೊರತೆಗೆಯೋದಕ್ಕೆ ವಿಶೇಷ ಕಾರ್ಯಾಚರಣೆಗಳನ್ನ ನಡೆಸೋ ಬಗ್ಗೆ ಕೂಡ ಅಮೆರಿಕ ಒಲವನ್ನು ತೋರಿಸ್ತಾ ಇದೆ. ಆದರೆ ಈ ಸಂಘರ್ಷ ಮುಗಿಯೋದಕ್ಕೆ ಮೊದಲು ಆ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟರಲ್ಲಿ ಇರಾನಿನ IRGC ನೆತಾನ್ಸ್ ಅಲ್ಲಿನ ದಾಳಿಗೊಳಗಾದ ನ್ಯೂಕ್ಲಿಯರ್ ಸಂಸ್ಕರಣಾ ಕೇಂದ್ರದ ಅಡಿಯಿಂದ ಸಂಸ್ಕರಿಸಿದ ಯುರೇನಿಯಂ ಅನ್ನ ತನ್ನ ಕೈವಶ ಮಾಡಿಕೊಂಡು ಬಿಟ್ರೆ ಅನ್ನೋ ಅನುಮಾನ ಇಸ್ರೇಲ್ ಮತ್ತು ಅಮೆರಿಕಗಳನ್ನ ಕಾಡ್ತಾ ಇವೆ. ಹೀಗಾಗಿ ಮಿತ್ರ ಪಡೆಗಳು ಮತ್ತೆ ನೆತಾನ್ಸ್ನ ನೆಲದಾಳದ ಅಣು ಸಂಸ್ಕರಣಾ ಘಟಕದ ಮೇಲೆ ತೀವ್ರ ಪ್ರಮಾಣದ ದಾಳಿಗಳನ್ನು ಮಾಡಿವೆ. ಇನ್ನು ಹೀಗೆ ಇಸ್ರೇಲ್ ಇರಾನ್ ಮೇಲೆ ದಾಳಿಗಳನ್ನು ಮಾಡ್ತಾ ಇದ್ದ ಸಂದರ್ಭದಲ್ಲೇ ಇರಾನಿನ ಮಿಸೈಲುಗಳು ಹಾಗೂ ಡ್ರೋನ್ಗಳು ಇಸ್ರೇಲಿನ ಟೆಲ್ ಅವೀವ್ ಮತ್ತು ಹೈಫಾ ನಗರಗಳ ಮೇಲೆ ತೀವ್ರ ಪ್ರಮಾಣದಲ್ಲಿ ದಾಳಿಗಳನ್ನು ಮಾಡಿವೆ. ಟೆಲ್ ಅವೀವ್ನ ಬೆನ್ ಗುರಿಯನ್ ವಿಮಾನ ನಿಲ್ದಾಣದಲ್ಲಿ ಇಂಧನ ಟ್ಯಾಂಕ್ಗಳು ಮತ್ತು ಇಂಧನ ತುಂಬುವ ಜೆಟ್ಗಳ ಮೇಲೆ ಡ್ರೋನ್ ದಾಳಿ ನಡೆಸುವ ಮೂಲಕ ಇಸ್ರೇಲಿ ಮಿಲಿಟರಿ ವಿಮಾನಗಳ ಇಂಧನ ವ್ಯವಸ್ಥೆಗೆ ಇರಾನ್ ದೊಡ್ಡ ಪ್ರಮಾಣದಲ್ಲಿ ಅಡ್ಡಿಯನ್ನುಂಟು ಮಾಡಿದೆ. ಇನ್ನು ಇರಾನ್ ಹಾರಿಸಿದ 3 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, 8 ಡ್ರೋನ್ಗಳನ್ನ ಯುನೈಟೆಡ್ ಅರಬ್ ಎಮಿರೇಟ್ಸ್ ಶನಿವಾರ ನ್ಯೂಟ್ರಲೈಸ್ ಮಾಡಿದೆ ಅಂತ ಅಲ್ಲಿನ ರಕ್ಷಣಾ ಸಚಿವಾಲಯ ಹೇಳಿದೆ. ಇಸ್ರೇಲಿನ ನಗರ ಸಫೆದ್ ಮೇಲೆ ಹೆಜ್ಬುಲ್ಲಾಗಳು ಕೂಡ ರಾಕೆಟ್ ದಾಳಿಯನ್ನು ಮಾಡಿದ್ದಾರೆ. ಸಫೆದ್ ನಗರದ ಮೇಲೆ ಹೆಜ್ಬುಲ್ಲಾದ ರಾಕೆಟ್ಗಳು ಬಂದು ಅಪ್ಪಳಿಸಿವೆ. ರಸ್ತೆ ಮತ್ತು ಹತ್ತಿರದ ಕಟ್ಟಡಗಳಿಗೆ ಸ್ವಲ್ಪ ಮಟ್ಟಿಗಿನ ಹಾನಿಯಾಗಿದೆ ಅಂತ ಇಸ್ರೇಲಿ ಮಾಧ್ಯಮ ವರದಿ ಮಾಡಿದೆ. ಖುಜಸ್ತಾನ್ ಪ್ರಾವಿನ್ಸ್ನ ಸೌತ್ ವೆಸ್ಟ್ ಭಾಗದಲ್ಲಿರುವ ಅಹ್ವಾಜ್ ನಗರದ ಮೇಲೆ ಇಸ್ರೇಲಿ ಪಡೆಗಳು ನಡೆಸಿದ ದಾಳಿಯಲ್ಲಿ ಒಂದು ಮಗು ಸಾವನ್ನಪ್ಪಿದೆ, ಅದರ ಪೋಷಕರು ಗಾಯಗೊಂಡಿದ್ದಾರೆ ಅಂತ ಇರಾನಿನ ಮೆಹರ್ ಸುದ್ದಿ ಸಂಸ್ಥೆ ವರದಿಯನ್ನು ಮಾಡಿದೆ. ಹಾಗೆ ಅಜ್ಗರಿಯಲ್ಲಿನ ವಸತಿ ಕಟ್ಟಡವೊಂದರ ಮೇಲೆ ಸ್ಫೋಟಗೊಳ್ಳದ ಮೋರ್ಟಾರ್ ಒಂದು ಬಂದು ಅಪ್ಪಳಿಸಿದೆ. ಅಲ್ಲಿ ಯಾವುದೇ ರೀತಿಯ ಸಾವು ನೋವು ಸಂಭವಿಸಿಲ್ಲ ಅಂತ ಮೆಹರ್ ಮಾಧ್ಯಮ ಬರೆದಿದೆ. ಹಾಗೆ ತೆಹರಾನ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೂಡ ದೊಡ್ಡ ಮಟ್ಟದ ದಾಳಿಗಳು ನಡೆದಿವೆ. ಈ ಯುದ್ಧದಲ್ಲಿ ಇದುವರೆಗೆ ಇರಾನ್ ಕನಿಷ್ಠ 204 ಮಕ್ಕಳು ಸೇರಿದ ಹಾಗೆ ಸುಮಾರು 1444 ಮಂದಿಯನ್ನ ಕಳ್ಕೊಂಡಿದೆ. ಪರ್ಷಿಯನ್ ಹೊಸ ವರ್ಷದ ಮೊದಲ ದಿನ ನವರೋಜ್ನ ಸಂದರ್ಭದಲ್ಲಿ ಮೆರವಣಿಗೆ ಹಾಗೂ ಪ್ರಾರ್ಥನೆಗಳು ನಡೆಯೋ ಸ್ಥಳದಲ್ಲಿ ದಾಳಿಗಳಾಗದ ಹಾಗೆ ಇರಾನ್ ಒಂದಷ್ಟು ವಾಯು ರಕ್ಷಣೆಯ ವ್ಯವಸ್ಥೆಗಳನ್ನು ಮಾಡಿದೆ. ಹಾಗೆ ಇರಾನ್ ತನ್ನ 70ನೇ ಅಲೆಯ ದಾಳಿಗಳನ್ನು ಕೂಡ ತೀವ್ರ ಪ್ರಮಾಣದಲ್ಲಿ ಮಾಡಿದೆ. ಇಸ್ರೇಲ್ ಮತ್ತು ಗಲ್ಫ್ ಅಲ್ಲಿರುವ ಅಮೆರಿಕದ ನೆಲೆಗಳ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಇರಾನ್ ಉಡಾಯಿಸ್ತಾ ಇದೆ. ಇದುವರೆಗೆ ಇರಾನ್ ಅರಬ್ ಎಮಿರೇಟ್ಸ್ ವಿರುದ್ಧ 341 ಬ್ಯಾಲಿಸ್ಟಿಕ್ ಮಿಸೈಲುಗಳು, 15 ಕ್ರೂಸ್ ಮಿಸೈಲುಗಳು, 1748 ಡ್ರೋನ್ಗಳನ್ನು ಬಳಸಿ ದಾಳಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಈ ದಾಳಿಗಳಲ್ಲಿ UAE ಸಶಸ್ತ್ರ ಪಡೆಗಳ 2 ಸದಸ್ಯರು ಹುತಾತ್ಮರಾಗಿದ್ದಾರೆ. ಹಾಗೆ ಪಾಕಿಸ್ತಾನಿ, ನೇಪಾಳಿ
ಬಾಂಗ್ಲಾದೇಶಿ ಮತ್ತು ಪ್ಯಾಲೆಸ್ಟೈನ್ ನಾಗರಿಕರು ಸೇರಿ 6 ಜನ ಸಾವಿಗೀಡಾಗಿದ್ದಾರೆ ಅಂತ UAE ತಿಳಿಸಿದೆ. ಸುಮಾರು 160ಕ್ಕೂ ಹೆಚ್ಚು ಜನ ಅಲ್ಲಿ ಗಾಯಗೊಂಡಿದ್ದಾರೆ ಅಂತ UAE ಆಡಳಿತ ಹೇಳಿದೆ. ಹಾಗೆ ಅಬು ಮುಸಾ ಮತ್ತು ಗ್ರೇಟರ್ ತನ್ನಬ್ನ ವಿವಾದಿತ ದ್ವೀಪಗಳ ಮೇಲೆ UAEಯ ನೆಲೆಗಳನ್ನು ಬಳಸಿಕೊಂಡು ಅಮೆರಿಕ ಮತ್ತೊಂದೇ ಒಂದು ದಾಳಿಯನ್ನ ಮಾಡಿದರೂ ಕೂಡ ಎಮಿರೇಟ್ಸ್ನ ಬಂದರು ನಗರ ರಾಸ್ ಅಲ್ ಖೈಮಾ ಆದ ಮೇಲೆ ತೀವ್ರ ಪ್ರಮಾಣದ ದಾಳಿಗಳನ್ನು ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಕೇಳಿದ್ರೆ ಇಲ್ಲಿ ಮ್ಯಾಪಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ರಾಸ್ ಅಲ್ ಖೈಮಾ. ಇದು ಎಮಿರೇಟ್ಸ್ನ ಅತ್ಯಂತ ದೊಡ್ಡ ನಗರಗಳ ಪೈಕಿ ಒಂದು ಅನ್ನಿಸ್ಕೊಳ್ಳುತ್ತೆ. 2025ರ ಲೆಕ್ಕಾಚಾರಗಳ ಪ್ರಕಾರ ಇಲ್ಲಿ 1,91,753 ಜನ ವಾಸ ಮಾಡ್ತಾರೆ. ದುಬೈ, ಅಬುದಾಬಿ, ಶಾರ್ಜಾ, ಅಲ್ ಐನ್ ಮತ್ತು ಅಜ್ಮಾನ್ನ ನಂತರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ 6ನೇ ನಗರ ಅಂತ ಈ ಅಲ್ ಖೈಮಾ ಗುರುತಿಸಿಕೊಳ್ಳುತ್ತೆ. ಸುಮಾರು 7,000 ವರ್ಷಗಳಷ್ಟು ಇತಿಹಾಸವನ್ನ ಹೊಂದಿರುವ ಈ ನಗರ ಅಂತಾರಾಷ್ಟ್ರೀಯ ಹೂಡಿಕೆದಾರರು ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳನ್ನ ಸಂಪರ್ಕಿಸುವ ಪ್ರಮುಖ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದೆ. ಇಂಥ ಬಂದರು ನಗರದ ಮೇಲೆ ದಾಳಿಗಳನ್ನು ಮಾಡುವ ಮೂಲಕ ಇದನ್ನು ಕೂಡ ನಾವು ನಾಶ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಇಲ್ಲಿ ಇರಾನ್ ಕೊಡ್ತಾ ಇದೆ. ಹಾಗೆ ಬಹರೈನ್ನ ಮೇಲೆ ಕೂಡ ಇರಾನ್ ದಾಳಿಗಳನ್ನು ತೀವ್ರಗೊಳಿಸಿದೆ. 22ನೇ ದಿನ ಕೂಡ ಇರಾನ್ ಕಡೆಯಿಂದ ಬಂದ 2 ಕ್ಷಿಪಣಿಗಳನ್ನು ಬಹರೈನ್ನ ರಕ್ಷಣಾ ಪಡೆಗಳು ತಡೆದು ನಾಶ ಮಾಡಿರುವುದಾಗಿ ಹೇಳ್ಕೊಳ್ತಾ ಇವೆ. ದಾಳಿಗಳು ಪ್ರಾರಂಭ ಆದ ನಂತರ ಇಲ್ಲಿವರೆಗೆ ಸುಮಾರು 143 ಕ್ಷಿಪಣಿಗಳು ಮತ್ತು 242 ಡ್ರೋನ್ಗಳನ್ನು ನಾವು ನ್ಯೂಟ್ರಲೈಸ್ ಮಾಡಿದ್ದೀವಿ ಅಂತ ಬಹರೈನ್ ಹೇಳಿಕೊಂಡಿದೆ. ಇನ್ನು ಸೌದಿ ಅರೇಬಿಯಾದ ಪೂರ್ವ ಭಾಗದ ಮೇಲೆ ಡ್ರೋನ್ಗಳ ಬೃಹತ್ ದಾಳಿಯನ್ನು ತಡೆಯಲಾಗಿದೆ ಅಂತ ಸೌದಿಯ ರಕ್ಷಣಾ ಸಚಿವಾಲಯ ಹೇಳಿಕೊಂಡಿದೆ. ಬರೀ 3 ಗಂಟೆಗಳಲ್ಲಿ 38 ಡ್ರೋನುಗಳು ಸೇರಿದಂತೆ ಇವತ್ತು ಅಂದರೆ 22ನೇ ದಿನ ಕನಿಷ್ಠ 47 ಡ್ರೋನುಗಳನ್ನು ನಾವು ನ್ಯೂಟ್ರಲೈಸ್ ಮಾಡಿದ್ದೀವಿ ಅಂತ ಸೌದಿಯ ಪಡೆಗಳು ಹೇಳ್ಕೊತಾ ಇವೆ. ಇನ್ನು ಕುವೈತ್ ಕೂಡ ಇರಾನಿನ ದಾಳಿಗಳನ್ನು ಸಕ್ರಿಯವಾಗಿ ಎದುರಿಸ್ತಾ ಇದೆ. ಕುವೈತ್ನ ಮಿನಾ ಅಲ್ ಅಹ್ಮದ್ ಸಂಸ್ಕರಣಾಗಾರಕ್ಕೆ ಶುಕ್ರವಾರ ಮುಂಜಾನೆ 2 ಡ್ರೋನ್ ಅಲೆಗಳು ಬಂದಪ್ಪಳಿಸಿವೆ. ಮಧ್ಯಪ್ರಾಚ್ಯದ ಅತಿದೊಡ್ಡ ಸಂಸ್ಕರಣಾ ಘಟಕಗಳಲ್ಲಿ ಒಂದು ಅನ್ನಿಸಿಕೊಳ್ಳುವ ಈ ಮಿನಾ ಅಲ್ ಅಹ್ಮದಿ ಪ್ರತಿನಿತ್ಯ 7,30,000 ಬ್ಯಾರಲ್ಗಳಷ್ಟು ತೈಲವನ್ನ ಸಂಸ್ಕರಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಇದು ದಾಳಿಯಿಂದ ಸ್ವಲ್ಪ ಮಟ್ಟಿಗೆ ನಾಶ ಆಗಿದೆ. ಇನ್ನು ಇಸ್ರೇಲ್ ಮೇಲೆ ಕೂಡ ಇರಾನಿನ ದಾಳಿಗಳು ತೀವ್ರ ಮಟ್ಟದಲ್ಲಿ ನಡೆದಿವೆ. ಇಸ್ರೇಲಿ ಅಧಿಕಾರಿಗಳು ಹೇಳಿರೋ ಹಾಗೆ ಇರಾನ್ 9 ಪ್ರತ್ಯೇಕ ಮಿಸೈಲ್ಗಳನ್ನ ಇಸ್ರೇಲ್ ವಿರುದ್ಧ ಬಳಸಿದೆ. ಇಸ್ರೇಲಿ ಏರ್ ಡಿಫೆನ್ಸ್ ಆ 9 ಮಿಸೈಲ್ಗಳನ್ನ ನ್ಯೂಟ್ರಲೈಸ್ ಮಾಡಿದೆ. ಆದರೂ ಅದರಿಂದ ಇಸ್ರೇಲ್ ಮೇಲೆ ಬಿದ್ದ ಡೆಬ್ರಿ ಮತ್ತು ಕ್ಲಸ್ಟರ್ ಬಾಂಬುಗಳು ಸೆಂಟ್ರಲ್ ಇಸ್ರೇಲ್ ಮತ್ತು ನಾರ್ತ್ ಇಸ್ರೇಲ್ ಅಲ್ಲಿ ಹಾಗೆ ಪಶ್ಚಿಮದ ಡೆಡ್ ಸಿ ಸಮುದ್ರದ ಬಳಿ ದೊಡ್ಡ ಮಟ್ಟದ ಹಾನಿಯನ್ನುಂಟು ಮಾಡಿವೆ. ಇನ್ನು ಇರಾಕ್ ಮೇಲೆ ಕೂಡ ದಾಳಿಗಳು ನಡೆದಿವೆ. ಇರಾಕ್ನ ಬಾಗ್ದಾದ್ನಲ್ಲಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಇರುವ ಅಮೆರಿಕದ ಲಾಜಿಸ್ಟಿಕ್ ಸೆಂಟರ್ ಮೇಲೆ ಇರಾನಿನ ರಾಕೆಟ್ ದಾಳಿ ನಡೆದಿದ್ದು ಆ ಪ್ರದೇಶದಲ್ಲಿ ದೊಡ್ಡ ಸ್ಫೋಟಗಳು ಸಂಭವಿಸಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದೆಲ್ಲದರ ನಡುವೆ ಇರಾನಿನ ಪೊಲೀಸ್ ಇಲಾಖೆಯ ಮುಖ್ಯಸ್ಥ ಅಹ್ಮದ್ ರೇಜಾ ರದಾನ್ನನ್ನ ಇಸ್ರೇಲ್ ವಾಯುದಾಳಿಯಲ್ಲಿ ಹೊಡೆದು ಕೊಂದಿದೆ. ಗೆಳೆಯರೆ, ಇತ್ತೀಚೆಗೆ ಇರಾನ್ನ ರೆಜಿಮ್ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳಾದವು ನೋಡಿ. ಆ ಸಂದರ್ಭದಲ್ಲಿ ಸಾವಿರಾರು ಜನರ ಸಾವಿಗೆ ಕಾರಣನಾದವನು ಈ ರೇಜಾ ರದಾನ್ ಅಂತ ಹೇಳ್ತಾ ಇದ್ದಾರೆ. ಆತನನ್ನು ಕೂಡ ಇಸ್ರೇಲ್ ವಾಯುದಾಳಿಯಲ್ಲಿ ಹೊಡೆದುಕೊಂಡಿದೆ. ಇದು ರೆಜಿಮ್ ವಿರೋಧಿಗಳೇನಿದ್ದಾರೆ ಅವರಿಗೊಂದಷ್ಟು ಸಂತಸವನ್ನ ಉಂಟು ಮಾಡ್ತಾ ಇದೆ. ಈ ಎಲ್ಲ ಘಟನೆಗಳ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದಷ್ಟು ಗೊಂದಲ ಮೂಡಿಸುವ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ನಾವು ಯುದ್ಧವನ್ನ ಗೆಲ್ಲೋ ಹಂತದಲ್ಲಿದ್ದೀವಿ, ಹೀಗಾಗಿ ಕದನ ವಿರಾಮವನ್ನ ಯಾವುದೇ ಕಾರಣಕ್ಕೂ ಘೋಷಣೆ ಮಾಡುವುದಿಲ್ಲ ಅಂತ ಹೇಳಿದ್ದ ಡೊನಾಲ್ಡ್ ಟ್ರಂಪ್ ಈಗ ಇದ್ದಕ್ಕಿದ್ದ ಹಾಗೆ ಈ ಯುದ್ಧವನ್ನ ಬೇಗ ಮುಗಿಸುವ ಮಾತುಗಳನ್ನ ಆಡೋದಕ್ಕೆ ಶುರು ಮಾಡಿದ್ದಾರೆ. ಅದರ ಅರ್ಥ ಇರಾನ್ ನಲ್ಲಿನ ರೆಜಿಮ್ ಅನ್ನ ಬೇಗ ಮುಗಿಸೋದಕ್ಕೆ ದೊಡ್ಡ ಪ್ರಮಾಣದ ದಾಳಿಗಳನ್ನ ಶುರು ಮಾಡ್ತೀವಿ ಅನ್ನೋದ, ಅಥವಾ ಈ ಸಂಘರ್ಷದಿಂದ ಹಿಂದಕ್ಕೆ ಸರಿಯುವ ಮಾತುಗಳನ್ನ ಟ್ರಂಪ್ ಆಡ್ತಿದ್ದಾರ ಗೊತ್ತಾಗ್ತಿಲ್ಲ. ಆದ್ರೆ ಹಾರ್ಮೋಸ್ ಜಲಸಂಧಿಯನ್ನ ಕಾಪಾಡುವ ಹೊಣೆಗಾರಿಕೆಯಿಂದ ಅಮೆರಿಕ ಹೊರಗೆ ಬರುತ್ತೆ ಅನ್ನೋ ಮಾತುಗಳನ್ನ ಟ್ರಂಪ್ ಹೇಳಿದ್ದಾರೆ. ಯಾರ್ಯಾರು ಹಾರ್ಮೋಸ್ ಅನ್ನ ಬಳಸ್ತಾ ಇದ್ದಾರೋ ಈ ಜಲಸಂಧಿಯ ಕಾರಣಕ್ಕೆ ಯಾವ್ಯಾವ ದೇಶಗಳು ಲಾಭ ಮಾಡ್ಕೋತಾ ಇವೆಯೋ ಆ ದೇಶಗಳು ಹಾರ್ಮೋಸ್ ಅನ್ನ ಕಾಪಾಡಿಕೊಳ್ಳುವ, ಅಲ್ಲಿ ಇರಾನ್ ಪಡೆಗಳ ವಿರುದ್ಧ ತಮ್ಮ ಹಡಗುಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಸೇನೆ ನೌಕಾಪಡೆಗಳನ್ನ ಕಳುಹಿಸಬೇಕೇ ಹೊರತು ಎಲ್ಲವನ್ನೂ ಅಮೆರಿಕಾನೇ ಮಾಡೋದಿಕ್ಕಾಗೋದಿಲ್ಲ ಅನ್ನೋ ಮಾತುಗಳನ್ನ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಹಾಗೆ ಆಕ್ಸಿಯೋಸ್ ವರದಿಯ ಪ್ರಕಾರ ಇರಾನಿನ ಆಯಕಟ್ಟಿನ ತೈಲ ಕೇಂದ್ರ ಅನ್ನಿಸಿಕೊಳ್ಳುವ ಖಾರ್ಗ್ ದ್ವೀಪವನ್ನ ಸುತ್ತುವರೆದು ಅದನ್ನು ಆಕ್ರಮಿಸಿಕೊಳ್ಳುವ ಐಡಿಯಾ ಅಮೆರಿಕ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕಾಗಿನೇ ಅಮೆರಿಕ ಹೆಚ್ಚುವರಿಯಾಗಿ ಸುಮಾರು 2,200ರಿಂದ 2,500 ನೌಕಾಪಡೆಗಳನ್ನ ಹಾರ್ಮೋಸ್ಗೆ ನಿಯೋಜನೆ
ಮಾಡ್ತಾ ಇದೆ. ಹಾಗೆ ಹಾರ್ಮುಜ್ ಮೇಲಿನ ಹಿಡಿತವನ್ನ ಸ್ಥಾಪಿಸೋದಕ್ಕೆ ಮತ್ತು ರೆಜಿಮ್ ಅನ್ನ ನಾಶ ಮಾಡೋದಕ್ಕೆ ಅಮೆರಿಕ ಇರಾನ್ನ ನೆಲದ ಮೇಲೆ ದಾಳಿಗಳನ್ನ ಮಾಡೋ ಸಾಧ್ಯತೆಗಳಿವೆ ಅಂತ ಒಂದಷ್ಟು ಮಾಧ್ಯಮಗಳು ಬರೀತಾ ಇವೆ. ಇಲ್ಲಿ ಅಮೆರಿಕ ತನ್ನ ಸೇನೆಯನ್ನ ಇರಾನ್ಗೆ ಕಳುಹಿಸಿಕೊಡೋ ದುಸ್ಸಾಹಸವನ್ನ ಮಾಡೋದಿಲ್ಲ. ಆದರೆ ಅಜೇರಿ ಮತ್ತು ಕುರ್ದ್ ಪಡೆಗಳನ್ನ ಇರಾನ್ ರೆಜಿಮ್ನ ವಿರುದ್ಧ ದಾಳಿಗೆ ಅಮೆರಿಕ ಕಳುಹಿಸಿಕೊಡುವ ಸಾಧ್ಯತೆಗಳು ಇಲ್ಲಿ ವ್ಯಾಪಕವಾಗಿ ಕಾಣ್ತಾ ಇವೆ. ಇನ್ನು ಈ ಸಂಘರ್ಷದ ಹಿನ್ನೆಲೆಯಲ್ಲಿ ತೈಲ ಬೆಲೆ ಬ್ಯಾರಲ್ಗೆ $112 ಅನ್ನ ಮುಟ್ಟಿದೆ. ಇದು ದೀರ್ಘಾವಧಿಯ ಪೂರೈಕೆ ಅಡಚಣೆಗಳು ಮತ್ತು ಸಂಭಾವ್ಯ ಜಾಗತಿಕ ಆರ್ಥಿಕ ಹಿಂಜರಿತದ ಭಯವನ್ನ ಹುಟ್ಟುಹಾಕ್ತಾ ಇವೆ. ಹೀಗಾಗಿನೇ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇರಾನ್ನ ಅಧ್ಯಕ್ಷರ ಜೊತೆ ಮಾತುಕತೆಗಳನ್ನು ಮಾಡಿದ್ದಾರೆ. ಹಾಗೆ ಇರಾನ್ ಕೂಡ ಒಂದಷ್ಟು ದೇಶಗಳಿಗೆ ಹಾರ್ಮೋಸ್ ಅಲ್ಲಿ ಮುಕ್ತ ಸಂಚಾರಕ್ಕೆ ಅವಕಾಶವನ್ನು ಕೊಡೋ ಬಗ್ಗೆ ಯೋಚಿಸ್ತಾ ಇದೆ. ಜಪಾನ್ ಹಾಗೂ ಇರಾನ್ ನಡುವೆ ಹಾರ್ಮೋಸ್ ಜಲಸಂಧಿಯ ಹಡಗುಗಳ ಸಂಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಪ್ಪಂದ ನಡೆಯುವ ಸಾಧ್ಯತೆಗಳು ಕೂಡ ಇವೆ. ಹಾಗೆ ಭಾರತದ 22 ಹಡಗುಗಳು ಹಾರ್ಮೋಸ್ ಅಲ್ಲಿ ಇನ್ನೂ ಇವೆ. ಆ ಪೈಕಿ ಒಂದಷ್ಟು ಹಡಗುಗಳು ತೈಲ ಮತ್ತು ಗ್ಯಾಸ್ ಜೊತೆ ಅಲ್ಲಿಂದ ಹೊರಟಿವೆ. ಭಾರತದ ಹಡಗುಗಳಿಗೆ ಇರಾನ್ ಮಾರ್ಗವನ್ನ ಸುಗಮಗೊಳಿಸಿಕೊಡುವ ಕೆಲಸವನ್ನ ಇಲ್ಲಿ ಮಾಡ್ತಾ ಇದೆ. ಇದು ಗೆಳೆಯರೆ 22ನೇ ದಿನದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.